ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಇವತ್ತು ನನ್ನ ಡೈಲಿ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ವಾಕ್ ಮುಗಿಸ್ಕೊಂಡು ಬಂದು ಆನಂತರ ನನ್ನ ಬೆಳಗಿನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಮೊದಲು ಹಾಲನ್ನ ಕಾಯಕ್ಕೆ ಇಟ್ಕೊತೀನಿ. ಯಾಕಂದರೆ ನನ್ನ ಮಗಳು ಎದ್ದೇಳೋ ಅಷ್ಟರಲ್ಲಿ ಹಾಲು ಸ್ವಲ್ಪ ತಣ್ಣಗಾಗಿರಬೇಕು, ಅದಕ್ಕೋಸ್ಕರ. ಆನಂತರ ನಾನು ರಾತ್ರಿನೇ ನೆನೆಸಿಟ್ಟಿದ್ಕಂಥ ಜೀರಿಗೆನ ಒಲೆ ಮೇಲೆ ಕುದಿಸ್ಕೊಂಡು ಕುಡಿತೀನಿ. ಅದರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇದು ಸ್ವಲ್ಪ ಆರೋ ಅಷ್ಟರಲ್ಲಿ ನಾನು ರಾತ್ರಿಯೇ ಕಾಬೂಲ್ ಕಡಲೆ ಬೀಜನ ನೆನೆ ಹಾಕಿದ್ದೆ. ಅದನ್ನು ನೀರು ಸಮೇತನೇ ನಾನು ಇವಾಗ 3ರಿಂದ 4 ವಿಷಲ್ ಹಾಕಿಸ್ಕೊತಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ 3ರಿಂದ 4 ವಿಷಲ್ ತೆಗೆಸ್ಕೊತಿದ್ದೀನಿ. ಆನಂತರ ನಾನು ಪೂರಿ ಮಾಡೋಕ್ಕೆ ಗೋಧಿ ಹಿಟ್ಟಲ್ಲಿ ಪೂರಿ ಮಾಡ್ತಾಯಿದ್ದೀನಿ. ಪೂರಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ಹಾಕೋಕ್ಕೋದ್ರೆ ಜಾಸ್ತಿ ಆಗುತ್ತೆ ನೀರು. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ನಾನು ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿಡ್ತೀನಿ. ನೋಡಿ, ಆಮೇಲೆ ಈ ಥರ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ನೆನೆ ಹಾಕಿರ್ತೀನಿ. ಅಷ್ಟರಲ್ಲಿ ನಾನು ಗ್ರೇವಿ ಮಾಡೋಕ್ಕೆ ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹೆಚ್ಕೊತಾ ಇದ್ದೀನಿ. ಇದನ್ನೆಲ್ಲ ಹೆಚ್ಕೊಂಡು ರುಬ್ಕೋಬೇಕಾಗುತ್ತೆ. ಶುಂಠಿ ಒಂದು ಗೆಡ್ಡೆ, ಬೆಳ್ಳುಳ್ಳಿ 1 ಇಂಚಷ್ಟು ತಗೊಂಡು ಅದರೊಳಗೆ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಈಗ ನಾನು 2 ಈರುಳ್ಳಿನ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ ಒಳಗಡೆ ಶುಂಠಿ ಬೆಳ್ಳುಳ್ಳಿ ಜೊತೆನೇ ರುಬ್ಕೊಂಡು ಬರ್ತೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಇವಾಗ ಮಿಕ್ಸಿ ಒಳಗಡೆ ಅದರೊಳಗಡೆ ಈರುಳ್ಳಿನೂ ಸಹಿತ ಹಾಕ್ತೀನಿ. ನೋಡಿ, ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತೀನಿ. ನಾನು ಇವತ್ತು ಏನು ತಿಂಡಿ ಮಾಡಬೇಕು ಅಂತ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಹಂಗಾಗಿ ಬೆಳಗ್ಗೆ ನನಗೆ ಬೇಗ ಎದ್ದು ಕೆಲಸ ಬೇಗ ಮಾಡ್ಕೊಬೋದು. ನೋಡಿ, ಇದನ್ನು ನಾನು ರುಬ್ಕೊಂಡು ಒಂದು ಬಟ್ಲಿಗೆ ಎತ್ತಿಡ್ಕೊತಿದ್ದೀನಿ. ಯಾಕಂದರೆ ಅದೇ ಜಾರಲ್ಲಿ ನಾನು ಟೊಮೊಟೊನೂ ಕೂಡ ಪೇಸ್ಟ್ ಮಾಡ್ಕೋಬೇಕು, ಅದಕ್ಕೋಸ್ಕರ. ಅದೇ ಜಾರಿಗೆ ನಾನಿವಾಗ 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಟೊಮೊಟೊ ಪ್ಯೂರಿನ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಹೋಟೆಲ್ನಲ್ಲಿ ನಿಮಗೆ ಯಾವ ಥರ ಸಿಗುತ್ತೆ ಅದೇ ಥರ ಗ್ರೇವಿ ಬರುತ್ತೆ. ನೋಡಿ, ಇದನ್ನು ನಾನು ಪ್ಯೂರಿ ಮಾಡಿಕೊಂಡು ಎತ್ತಿಟ್ಕೊಂಡೆ. ಈಗ ನಾನು ಮಸಾಲ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು 4 ವಿಷಲ್ನ ತೆಗೆಸ್ಕೊಂಡಿದ್ನಲ್ಲ, ಅದು ಕೂಡ ವಿಷಲ್ ಹೋಗಿತ್ತು. ನೋಡಿ, ಈ ಥರ ಕಾಳನ್ನು ಎಸ್ಕಿದ್ರೆ ನೋಡಿ ಮೆತ್ತಗಾಗ್ತಿದೆ. ಇವಾಗ ಕಾಬೂಲ್ ಕಡಲೆ ಬೀಜ ಬೆಂದಿದೆ ಅಂತ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದೇ ಕುಕ್ಕರ್ಗೆ ನಾನು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಪಲಾವ್ ಎಲೆ, ಲವಂಗ, ಜೀರಿಗೆ, ಅನಾನಸ್ ಹೂವು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದೇ ಒಂದು ಸಣ್ಣ ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಆಮೇಲೆ ನಾವು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆನಂತರ ಸಾಂಬಾರು ಪುಡಿ, ಖಾರ ಪುಡಿ, ಗರಂ ಮಸಾಲ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಹಸಿ ವಾಸನೆ ಹೋಗೋ ತನಕ ಒಗ್ಗರಣೆಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆನಂತರ ನಾವು ಇದಕ್ಕೆ ಟೊಮೊಟೊ ಪ್ಯೂರಿನ ಹಾಕಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಟೊಮೊಟೊ ಪ್ಯೂರಿನ ಹಾಕ್ತಾಯಿದ್ದೀನಿ.
ಈ ಥರ ಮಾಡೋದ್ರಿಂದ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಟೊಮೊಟೊದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕುದೀತಿದೆ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನು, ಅದಕ್ಕೂ ಸ್ವಲ್ಪ ಬೇಯಲಿಕ್ಕೆ ಉಪ್ಪನ್ನು ಹಾಕಿರ್ತೀವಿ. ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಬೇಕು. ಈಗ ನಾವು ಬೇಯಿಸಿರ್ತಕ್ಕಂಥ ಕಾಳನ್ನು ನೀರಿನ ಸಮೇತನೇ ಹಾಕ್ತಾಯಿದ್ದೀನಿ. ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಟು ಈಗ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಇದನ್ನು ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ, ಗ್ರೇವಿ ಸ್ವಲ್ಪ ಗಟ್ಟಿ ಆಗಲಿಕ್ಕೆ. ಅಷ್ಟರಲ್ಲಿ ಹಿಟ್ಟು ಕೂಡ ನೆಂದಿರುತ್ತೆ. ಅದನ್ನು ಚೆನ್ನಾಗಿ ಒಂದು ಈ ಥರ ಎಣ್ಣೆ ಕವರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಆವಾಗ ಪೂರಿ ನಮಗೆ ಉಬ್ಬಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡು ಇಟ್ಕೊಂಡು ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಪೂರಿನ ನಾನು ಈ ಥರ ಎಣ್ಣೆ ಕವರ್ ಮೇಲೇ ನನಗೆ ಕಂಫರ್ಟ್ ಆಗಿರುತ್ತೆ. ನೀವು ನಿಮಗೆ ಯಾವುದ್ರ ಮೇಲೆ ಮಣೆ ಮೇಲೆ ಕಂಫರ್ಟ್ ಇದ್ದರೆ ಮಣೆ ಮೇಲೆ, ಇಲ್ಲ ಸ್ಲ್ಯಾಬ್ ಮೇಲೂ ಕೂಡ ಹರ್ಕೊಬೋದು. ನೋಡಿ, ಇದೇ ಥರ ನಾನು ಎಲ್ಲ ಪೂರಿನೂ ಲಟ್ಟಿಸ್ಕೊಂಡು ಇಟ್ಕೊಂಡು ಒಂದು ಸಲ ಬೇಯಿಸ್ಕೊತೀನಿ. ನೋಡಿ, ಅಷ್ಟರಲ್ಲಿ ಗ್ರೇವಿನೂ ಕೂಡ ಕುದ್ದಿ ಗಟ್ಟಿಯಾಗಿದೆ. ಈಗ ಆಫ್ ಮಾಡ್ಕೊತೀನಿ. ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾದಿರುತ್ತೆ. ಈಗ ಪೂರಿನ ನಾನು ಹಾಕಿ ಕರಿತಾ ಇದ್ದೀನಿ. ಪೂರಿನ ಹಾಕಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಉಬ್ಬಿ ಬರುತ್ತೆ. ಪೂರಿ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಈ ಥರ ಉಬ್ಬಿ ಬರುತ್ತೆ. ಇನ್ನೊಂದು ಸೈಡು ಕ್ರಾಸ್ ಮಾಡಿಕೊಂಡು ನಾವು 2 ಸೈಡು ಕಲರ್ ಚೇಂಜ್ ಆಗೋ ರೀತಿ 2 ಸೈಡು ಕರ್ಕೊಬೇಕಾಗುತ್ತೆ. ಎಲ್ಲ ಪೂರಿಗಳನ್ನು ನಾನು ಇದೇ ಥರ ಕರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಈಗ ಮತ್ತೊಂದು ಪೂರಿನೂ ಅದೇ ಥರ ಪ್ರೆಸ್ ಮಾಡಿದ್ರೆ ಉಬ್ಕೊಂಡು ಬರುತ್ತೆ. ಎಲ್ಲ ಪೂರಿನೂ ಇದೇ ಥರ ನಾನು ಬೇಯಿಸ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ಈಗ ನಾನು ಇದೇ ಥರ ಎಲ್ಲ ಪೂರಿನೂ ಕರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬೆಳಗಿನ ತಿಂಡಿಗೆ ನಾನು ಕಾಬೂಲ್ ಕಡಲೆಬೀಜ ಮತ್ತು ಪೂರಿ ಏನು ಮಾಡಿದ್ದೆ 2 ಕೂಡ ಸರ್ವ್ ಮಾಡಲಿಕ್ಕೆ ರೆಡಿ ಆಯಿತು. ನೋಡಿ, ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಈಗ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸಾಂಬಾರು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿನ ತಂದು ಅದನ್ನು ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಹೀರೆಕಾಯಿ, ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಈರುಳ್ಳಿ, ಟೊಮೊಟೊ, ತೊಗರಿಬೇಳೆ 3 ತೊಳೆದು 1-2 ವಿಷಲ್ ಕೂಗಿಸ್ಕೊತೀನಿ. ನೋಡಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಬೇಗ ಬೆಂದೋಗುತ್ತೆ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಈರುಳ್ಳಿ, ಟೊಮೊಟೊ ಎಲ್ಲವನ್ನೂ ಕೂಡ ಇದೇ ಥರ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈಗ ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ತೊಗರಿಬೇಳೆನ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲ್ನ ಹಾಕಿಸ್ಕೊಂಡ್ರೆ ಬೇಳೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ 2-3 ವಿಷಲ್ ಕೂಗಿಸ್ಕೊಂಡ್ರೆ ಬೇಳೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಈಗ ನಾನು ಸಾಂಬಾರಿಗೆ ಒಗ್ಗರಣೆಗೆ ಈರುಳ್ಳಿ ಅರ್ಧ, ಟೊಮೊಟೊ 1 ಸಣ್ಣದು, ಹಾಗೆ ಆಲೂಗೆಡ್ಡೆ ಎಲ್ಲನೂ ಕಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋದ್ರಿಂದ ಅಡುಗೆ ಬೇಗನೆ ಆಗುತ್ತೆ. ನೋಡಿ, ಅಷ್ಟರಲ್ಲಿ ವಿಷಲ್ಲು ಆಯಿತು.
ನಾನು ಹಂಗೆ ಸೌಟಲ್ಲೇ ಅದನ್ನು ಸ್ಮ್ಯಾಶ್ ಮಾಡ್ಕೊತೀನಿ. ನೀವು ಬೇಕಾದರೆ ಸ್ಮ್ಯಾಶರ್ ಸಹಾಯದಿಂದನೂ ಮಾಡ್ಕೊಬೋದು. ಅದು ತುಂಬ ಸಾಫ್ಟಾಗಿ ಬೆಂದಿರೋದ್ರಿಂದ ಸೌಟಲ್ಲೇ ಸ್ಮ್ಯಾಶ್ ಆಗುತ್ತೆ. ಒಂದೆರಡು ನಿಮಿಷ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಅಷ್ಟರಲ್ಲಿ ನಾನು ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಪಾಲಕ್ ಸೊಪ್ಪು, ಹೀರೆಕಾಯಿ, ಆಲೂಗೆಡ್ಡೆ. ಈಗ ಇದಕ್ಕೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದು ಕಾದಾದ ನಂತರ ನಾನು ಜೀರಿಗೆ ಸ್ವಲ್ಪ, ಸಾಸಿವೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜೀರಿಗೆ ಸಾಸಿವೆ ಎರಡನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದಂಥ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಕೊನೆಯಲ್ಲಿ ನಾನು ಟೊಮೊಟೊನೂ ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಬೆಂದಾದ ನಂತರ ಲಾಸ್ಟಲ್ಲಿ ಟೊಮೊಟೊ ಹಾಕಬೇಕು. ಟೊಮೊಟೊ ಬೇಗನೆ ಬೆಂದೋಗುತ್ತೆ. ನೋಡಿ, ಇವಾಗ ನಾನು ಟೊಮೊಟೊನ ಹಾಕಿ ಹೆಚ್ಚಿಟ್ಕೊತಾ ಇದ್ದೀನಿ. ನೋಡಿ, ಟೊಮೊಟೊ ಒಗ್ಗರಣೆಲೆ ಬೇಗ ಸಾಫ್ಟಾಗಿ ಹೋಗುತ್ತೆ. ಇದಾದ ನಂತರ ನಾನು ಹೆಚ್ಚಿಟ್ಕೊಂಡಿರೋವಂಥ ತರಕಾರಿನ ಈ ಒಗ್ಗರಣೆಗೆ ಸೇರಿಸ್ಕೊತೀನಿ. ನೋಡಿ, ಟೊಮೊಟೊ ಎಲ್ಲ ತುಂಬ ಸಾಫ್ಟಾಗಿ ಬೆಂದಾದಮೇಲೆ ಇದಕ್ಕೆ ನಾನು ಒಗ್ಗರಣೆಗೆ ಆಲೂಗೆಡ್ಡೆ, ಹೀರೆಕಾಯಿ, ಪಾಲಕ್ ಸೊಪ್ಪು ಮೂರನ್ನು ತೊಳೆದು ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆಲೆ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ಥರ ನಾನು ಹೇಳಿದ ಮೆಥಡಲ್ಲೇ ಮಾಡಬೇಕು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೇನು ಹಾಕ್ಬಾರ್ದು. ಇವಾಗಲೇ ಇದನ್ನು ಒಗ್ಗರಣೆಲ್ಲೇ ನಾವು ಫ್ರೈ ಮಾಡೋದ್ರಿಂದ ಅದ್ರ ಹಸಿ ವಾಸನೆ ಹೋಗುತ್ತೆ. ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೀರನ್ನು ಆಮೇಲೆ ಮಿಕ್ಸ್ ಮಾಡ್ಕೊಬೇಕು. ಈಗ ಇದನ್ನು ಸದ್ಯಕ್ಕೆ ಒಗ್ಗರಣೆಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ. ಅದರಿಂದ ಇವಾಗಲೇ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀರನ್ನು ನಾನು ಸೇರಿಸ್ಕೊಂಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಲೆ ಬೇಯಿಸ್ಕೊತೀನಿ. ಯಾಕಂದರೆ ಆಲೂಗೆಡ್ಡೆ ಬೇಯೋದು ಲೇಟ್ ಅಲ್ವಾ, ಹಾಗಾಗಿ ನಾನು ಒಗ್ಗರಣೆಲೆ ಇದನ್ನು ತುಂಬ ಹೊತ್ತು ಬೇಯಿಸ್ಕೊತೀನಿ. ಬೇಳೆನ ನಾವು ವಿಷಲ್ ಹಾಕಿಸ್ಕೊಂಡಿರೋದ್ರಿಂದ ಬೇಳೆ ಹಾಕಾದ್ಮೇಲೆ ನಾವು ಇದನ್ನು ತುಂಬ ಹೊತ್ತು ಬೇಯಿಸೋದೇನು ಬೇಡ. ಒಂದೆರಡು ನಿಮಿಷ ಇದೇ ಥರ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ನೋಡಿ, ಈ ಥರ ಎಲ್ಲ ಸ್ವಲ್ಪ ಸಾಫ್ಟಾಗಿ ಆಗಿರುತ್ತೆ. ಹಸಿ ವಾಸನೆನೂ ಕೂಡ ಹೋಗಿರುತ್ತೆ. ಉಪ್ಪು ಹಾಕಿರೋದ್ರಿಂದ ಪಾಲಕ್ ಸೊಪ್ಪು, ಹೀರೆಕಾಯಿಲೆ ನೀರು ಬಿಟ್ಕೊಂಡಿರುತ್ತೆ. ಈಗ ನಾವು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಆಮೇಲೆ ಅಚ್ಕಾರ ಪುಡಿ ನಿಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗುತ್ತೆ. ಖಾರ ಪುಡಿ, ಸಾಂಬಾರು ಪುಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗುತ್ತೆ. ನಾನಿನ್ನೂ ನೀರು ಹಾಕಿಲ್ಲ. ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಹಾಕ್ಕೊಳ್ತೀನಿ. ನೋಡಿ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡ್ತೀನಿ. ನೋಡಿ, ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ನೋಡಿ, ಇವಾಗ ಸ್ವಲ್ಪ ಕುದ್ದಿದೆ, ತರಕಾರಿ ಎಲ್ಲ ಕೂಡ ಬೆಂದಿದೆ. ಆಗ ನಾನು ಬೇಯಿಸಿ ಹಿಡ್ಕೊಂಡಿರ್ತಕ್ಕಂಥ ತೊಗರಿಬೇಳೆ, ಟೊಮೊಟೊ, ಈರುಳ್ಳಿನ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ.
ಸಾಂಬಾರು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಆದ್ದರಿಂದ ನಾನು ಅದೇ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದರಿಂದ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ನ ಮುಚ್ಚಿ ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ. ನೋಡಿ, ಸಾಂಬಾರು ರೆಡಿ ಆಯಿತು. ಇದನ್ನು ನಾವು ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಗ್ಯಾಸ್ ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ. ಮಧ್ಯಾಹ್ನ ಊಟಕ್ಕೆ ಅಂತ ಮುದ್ದೆ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು, ಎರಡೇ ಮುದ್ದೆ ಮಾಡ್ತಿರೋದು ನಾನು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದಪ್ಪ ಉಪ್ಪು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನ ಉದುರಿಸ್ಕೊಂಡ್ರೆ ನಮಗೆ ಕುದಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕುದ್ದಾದ್ಮೇಲೆ ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ರಾಗಿ ಹಿಟ್ಟನ್ನ ಹಾಕ್ಕೊಂಡು ನಾನು ಒಂದು 2ರಿಂದ 3 ನಿಮಿಷ ಆಗೋಷ್ಟು ಬೇಯಿಸ್ಕೊತೀನಿ. ಈಗ ನೋಡಿ, ಇವಾಗ ಬೆಂದಿದೆ. ಇವಾಗ ನಾನು ಒಂದು ಇಕ್ಕಳನ್ನ ಇಟ್ಕೊಂಡು ಸೈಡಲ್ಲಿ ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ. ಒಂದು ಗಂಟೆ ಇಲ್ದಿರೋ ಥರ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಆರಾಮಾಗಿ ಇಬ್ಬರಿಗೆ ಅಥವಾ 3 ಜನಕ್ಕೆ ಮುದ್ದೆ ಮಾಡ್ಕೊಳ್ತಿದ್ದೀರಾ ಅಂದರೆ ಬಾಣಲಿಲೇ ಆರಾಮಾಗಿ ಮಾಡ್ಕೊಬೋದು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಬಾಣಲಿಲೇ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣೂರಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ಒಂದು ಗಂಟೆ ಇಲ್ಲದೆ ಇರೋ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಐ ಫ್ಲೇಮ್ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಕೈನ ನೀರು ಮಾಡಿಕೊಂಡು ಮುಟ್ಟಿದ್ರೆ ನನಗೆ ರಾಗಿ ಹಿಟ್ಟು ಎಲ್ಲೂ ಅಂಟೋದಿಲ್ಲ. ಇವಾಗ ಬೆಂದಿದೆ ಅಂತ ಅರ್ಥ. ಇದನ್ನು ನಾನು ಆಫ್ ಮಾಡಿಬಿಟ್ಟು ಈಗ ಸ್ಲ್ಯಾಬ್ ಮೇಲೆ ಎತ್ತಿಟ್ಕೊಂಡು ಅಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಇನ್ಯಾವ ಗಂಟಿದ್ರೂ ಕೂಡ ಹೋಗಲಿ ಅಂತ ಹೇಳಿ, ಸಾಫ್ಟಾಗಿ ಬರಬೇಕಲ್ವ ಮುದ್ದೆ, ಅದಕ್ಕೋಸ್ಕರ ನಾನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ಮುದ್ದೆನ ಅದ್ರ ಮೇಲೆ ಹಾಕ್ಕೊಂಡು ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡು ಮುದ್ದೆ ಮಾಡ್ಕೊತೀನಿ. ನೋಡಿ, ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಕೈನ ಬಟ್ಲಿಗೆ ನೀರಲ್ಲಿ ಹೆಚ್ಕೊಂಡು ನೋಡಿ, ಈ ಥರ ಮಾಡ್ಕೊಳ್ತಾ ಮುದ್ದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಈಗ ಮುದ್ದೆ ಮಾಡೋ ಅಷ್ಟರಲ್ಲಿ ಅನ್ನಕ್ಕಿಟ್ಟಿದ್ದೆ, ಅನ್ನ ಕೂಡ ರೆಡಿ ಆಯಿತು. ಈಗ ನಾವು ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಮುದ್ದೆ, ಪಾಲಕ್ ಸೊಪ್ಪು, ಆಲೂಗೆಡ್ಡೆ, ಹೀರೆಕಾಯಿ ಹಾಕಿರೋ ಸಾಂಬಾರು ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಈಗ ನಂದು ಮಧ್ಯಾಹ್ನ ಊಟ ಮುಗೀತು. ಅದಾದ ನಂತರ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಊಟದ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ.
ನಿಮಗೂ ಯಾರ್ಯಾರಿಗೆಲ್ಲ ಮಧ್ಯಾಹ್ನ ಮಲಗೋ ಅಭ್ಯಾಸ ಇದೆ ಅಂತ ಕಮೆಂಟ್ ಮಾಡಿ. ಈಗ ನಾನು ಸಂಜೆ ಊಟಕ್ಕೆ ಸಲಾಡ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದೆ, ಅದನ್ನು ತಗೊಂಡು 1 ಕಪ್ ಆಗೋಷ್ಟು ಹೆಸ್ರು ಕಾಳು, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕ್ಯಾರೆಟ್, ಒಂದು ಸ್ವಲ್ಪ ಸೌತೆಕಾಯಿ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ, ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಸಲಾಡ್ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ, ಮಾಡೋದು ಕೂಡ ತುಂಬಾ ಈಸಿ. ಇದಕ್ಕೆ ಬೇಕಾದರೆ ನೀವು ನಿಂಬೆಹಣ್ಣು ಸಹಿತ ಹಿಂಡ್ಕೊಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಇಲ್ಲಿ ನಾನು ಬೆಳಗ್ಗೆ ಮಾಡಿರ್ತಕ್ಕಂಥ ಗ್ರೇವಿನೇ ಮಿಕ್ಕಿತ್ತು, ಅದಕ್ಕೋಸ್ಕರ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ. ನಾನು ಮತ್ತೆ ಇದೇ ಥರ ಪೇಪರ್ ಮೇಲೇ ಲಟ್ಸೋದು ಚಪಾತಿನೂ ಕೂಡ. ಇದೇ ಥರ ತಿರುಗಿಸ್ಕೊಂಡು ಚಪಾತಿನ ನನಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಲಟ್ಟಿಸ್ಕೊತಾ ಇದ್ದೀನಿ. ಈಗ ಹಂಚಿನ ಕಾಯಕ್ಕಿಟ್ಟಿದ್ದೆ. ಈಗ ಚಪಾತಿನೂ ಕೂಡ ರೆಡಿ ಆಯಿತು. ಈಗ ಅದ್ರ ಮೇಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ನಾನು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಪಾತಿನ 2 ಸೈಡು ಬೇಯಿಸ್ಕೊತಾ ಇದ್ದೀನಿ. ನೀವು ಕೂಡ ಹೀಗೆ ಬೆಳಗ್ಗೆದು ಪಲ್ಯ ಅಥವಾ ಗ್ರೇವಿ ಏನಾದರೂ ಮಿಕ್ಕಿದರೆ ರಾತ್ರಿ ಚಪಾತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದೇ ಥರ ನಾನು ಎಲ್ಲ ಚಪಾತಿನೂ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನನ್ನ ರಾತ್ರಿ ಊಟನೂ ಕೂಡ ರೆಡಿ ಆಯಿತು. 2 ಚಪಾತಿ, ಸ್ವಲ್ಪ ಗ್ರೇವಿ, ಸ್ವಲ್ಪ ಸಲಾಡ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.